ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಅನ್ನ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಒಂದು ಪಲ್ಯ ಮಾಡಿದರೆ ಅನ್ನ ಕಲಸ್ಕೊಂಡು ತಿನ್ನೋದಕ್ಕೆ ಒಂದು ಸಾರು ಕೂಡ ಬೇಕಾಗುತ್ತಲ್ವಾ. ಇವತ್ತು ನಾನು ಒಂದೇ ತರಕಾರಿಯಿಂದ ಬಸ್ಸಾರು ಮತ್ತು ಪಲ್ಯ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕಾಳು ಮತ್ತು ತರಕಾರಿಯನ್ನು ಸೇರಿಸ್ಬಿಟ್ಟು ನಾವು ಬಸ್ಸಾರು ಪಲ್ಯ ಮಾಡ್ಕೊಳ್ಬೋದು. ಹಾಗೆಯೇ ಕೇವಲ ತರಕಾರಿಯನ್ನು ಮಾತ್ರ ಬಳಸಿಬಿಟ್ಟು ಬಸ್ಸಾರು ಪಲ್ಯ ಮಾಡ್ಕೊಳ್ಬೋದು. ಇವತ್ತು ನನ್ನದೇ ಆದ ಶೈಲಿಯಲ್ಲಿ ನಾನು ಒಂದು ಬಸ್ಸಾರನ್ನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ನಾವು ಮಾಮೂಲು ಸಾರು ಮಾಡ್ತೀವಲ್ವ, ಅದಕ್ಕಿಂತಲೂ ಇದು ತುಂಬಾ ರುಚಿಕರವಾಗಿರುತ್ತೆ. ಇವತ್ತು ನಾನು ಚಪ್ಪರದವರೆಕಾಯಿಯಿಂದ ಈ ಸಾರು ಪಲ್ಯ ಮಾಡ್ತಾ ಇದ್ದೀನಿ. ಈ ಚಪ್ಪರದವರೆಕಾಯಿಯನ್ನು ಹೆಚ್ಚುವಾಗ ಫಸ್ಟ್ ಅದರ ನಾರೆಲ್ಲ ತೆಗಿಬೇಕು. ನಂತರ ಅದನ್ನು ಓಪನ್ ಮಾಡಿ ನೋಡಬೇಕು. ಯಾಕೆಂದರೆ ಅದರಲ್ಲಿ ಹುಳಗಳು ಇರೋದು ಜಾಸ್ತಿ. ತುಂಬ ಎಳೆದಾಗಿದ್ರೆ ಹುಳ ಇರೋದಿಲ್ಲ, ಆದರೆ ಬೀಜ ಸ್ವಲ್ಪ ಬಲಿತಿದ್ರೂ ಅದರಲ್ಲಿ ಹುಳ ಇರುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದನ್ನು ಓಪನ್ ಮಾಡಿಬಿಟ್ಟೆ ನಾವು ಅದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ವಿಡಿಯೋದಲ್ಲಿ ತೋರಿಸಿದಾಗೆ ನಿಮಗೆ ಈ ರೀತಿ ಇದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಿ. ಇದರಲ್ಲಿ ಅರ್ಧ kg ಇದೆ. ಇದು ಬೇಗ ಬೇಯುತ್ತೆ, ಅದಕ್ಕೋಸ್ಕರ ಓಪನ್ ಪಾತ್ರೆಯಲ್ಲೇ ಬೇಯಿಸ್ಕೊಳ್ಬೋದು. ಇದನ್ನೀಗ ಚೆನ್ನಾಗಿ ನೀರು ಹಾಕಿ ತೊಳೆದ್ಬಿಟ್ಟು ನಂತರ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೀಗ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ತರಕಾರಿ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ಬಸ್ಸಾರು ಮಾಡೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ನೀರು ಬೇಕಾದರೆ ಜಾಸ್ತಿ ನೀವು ಹಾಕೋಬಹುದು. ನಂತರ ಒಲೆ ಮೇಲಿಟ್ಟು ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಮಧ್ಯದಲ್ಲಿ ಒಂದ್ಸರ್ತಿ ನೋಡ್ತಾ ಇರಬೇಕು ಇದನ್ನು. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಲೆ ಮೇಲೆ ಬಾಣಲೆ ಇಟ್ಟು ಅದರಲ್ಲಿ 5 ಗುಂಟೂರು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ನಂತರ ಒಂದು 3 ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ನೀವು ಗುಂಟೂರು ಬೇಡ ಅಂದರೆ ಬರೀ ಬ್ಯಾಡಗಿ ಮೆಣಸಿನಕಾಯಿಯನ್ನು ಹಾಕೋಬಹುದು. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಟೀ ಚಮಚದಷ್ಟು ಕಡಲೆಬೇಳೆ, 1 ಟೀ ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಬೇಳೆ ಮತ್ತು ಈ ಒಂದು ಒಣಮೆಣಸಿನಕಾಯಿ ಚೆನ್ನಾಗಿ ಇದರಲ್ಲಿ ಫ್ರೈ ಆಗಬೇಕು. ಒಂದು 3/4 ಭಾಗದಷ್ಟು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೇರೆ ಪದಾರ್ಥಗಳನ್ನು ಹಾಕಬೇಕಾಗುತ್ತೆ. ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ 3 ಟೀ ಸ್ಪೂನ್ನಷ್ಟು ಧನಿಯಾ ಅಥವಾ ಕೊತ್ತಂಬರಿ ಬೀಜ, 1 ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಇದು ರೋಸ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದರಲ್ಲಿ ನಾನು ಬಸ್ಸಾರಿಗೂ ಕೂಡ ಇದರಲ್ಲೇ ಮಸಾಲೆ ತೆಗಿತಾ ಇದ್ದೀನಿ. ಅದರಿಂದಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಧನಿಯಾ ಎಲ್ಲ. ಈ ಅವರೆಕಾಯಿ ಸ್ವಲ್ಪ ಒಗರು ರುಚಿ ಇರೋದ್ರಿಂದ ಸಿಂಪಲ್ ಆಗಿ ಮಾಡಿದರೆ ಅಷ್ಟು ರುಚಿ ಇರೋದಿಲ್ಲ. ಈ ರೀತಿ ಮಸಾಲೆ ಹಾಕಿಬಿಟ್ಟು ಮಾಡಿ ನೋಡಿ, ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆ. ಹಾಗೆಯೇ ಮಧ್ಯದಲ್ಲಿ ತರಕಾರಿ ಈ ಥರ ಒಂದು ಸರ್ತಿ ನೋಡಿ ಚೆಕ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಈ ರೀತಿ ಹದವಾಗಿ ಬೇಯಬೇಕು, ತುಂಬ ಜಾಸ್ತಿ ಬೇಯಬಾರ್ದು. ಈಗ ಈ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಒಂದೇ ಒಂದು ಚೂರು ಇಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಳಿ. ನೀರು ಹಾಕಬೇಡಿ, ಹಾಗೆಯೇ ಮಸಾಲೆಯನ್ನು ಪುಡಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಕಪ್ನಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಹಾಕಿಬಿಟ್ಟು ಅದನ್ನು ಕೇವಲ 1 ಸುತ್ತು ರನ್ ಮಾಡಿದರೆ ಸಾಕು. 1-2 ಸುತ್ತು ರನ್ ಮಾಡಬೇಕು ಅಷ್ಟೇ. ನೋಡಿ 1 ಅಥವಾ 2 ಸುತ್ತು ರನ್ ಮಾಡ್ಕೊಳ್ಳಿ ಅಷ್ಟೇ. ಒಂದು ಸರ್ತಿ ಆನ್ ಮಾಡಿ ತಕ್ಷಣ ಅದನ್ನು ಆಫ್ ಮಾಡಬೇಕು. ಇನ್ನೊಂದು ಸರ್ತಿ ಆನ್ ಮಾಡಿ ಆಫ್ ಮಾಡಿ ಅಷ್ಟಕ್ಕೆ ಅದು ಈ ರೀತಿ ಆಗುತ್ತೆ. ನೋಡಿ ಇಷ್ಟಾದರೆ ಸಾಕು. ತರಕಾರಿ ಕೂಡ ಹದವಾಗಿ ಬೆಂದಿದೆ. ತುಂಬ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ ಪಲ್ಯ, ಮುದ್ದೆ ಮುದ್ದೆ ಆಗುತ್ತೆ. ಹದವಾಗಿ ಬೇಯಬೇಕು. ಈಗ ಈ ಬೆಂದಿರುವಂತಹ ನೀರನ್ನು ಇನ್ನೊಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಸ್ವಲ್ಪ ನೀರು ಅದರಲ್ಲಿ ಇರಲಿ, ಮಸಾಲೆ ಹಾಕುವಾಗ ಅದು ಬೇಕಾಗುತ್ತೆ. ಇದನ್ನೀಗ ನಂತರ ತೋರಿಸ್ತೀನಿ. ನಾನು ಫಸ್ಟ್ ಪಲ್ಯವನ್ನು ತೋರಿಸ್ತೀನಿ. ಒಂಚೂರು ನೀರು ನೋಡಿ ಇದರಲ್ಲಿ ಇದೆ. ಈಗ ಈ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆಯನ್ನು ಇದಕ್ಕೆ ಹಾಕುವಾಗ 1-2 ಸ್ಪೂನಷ್ಟು ಮಸಾಲೆಯನ್ನು ತೆಗೆದಿಟ್ಕೊಳ್ಳಿ ಸಪ್ರೇಟಾಗಿ. ಅದನ್ನು ನಾನು ನಿಮಗೆ ತೋರಿಸಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ನಂತರ ಒಂದು ಚೂರು ಬೆಲ್ಲ ಹಾಕ್ಕೊಳ್ಳಿ. ರುಚಿ ಚೆನ್ನಾಗಿರುತ್ತೆ. ಚೆನ್ನಾಗಿ ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಟ್ಟು 1-2 ನಿಮಿಷ ಇದನ್ನು ಹಾಗೇ ಬಿಡಬೇಕು ಒಲೆಯಲ್ಲಿ. ಅಂದರೆ ಒಂದು ಸ್ವಲ್ಪ ಮಸಾಲೆ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ. ಮುಚ್ಚಳ ಮುಚ್ಚಿಟ್ಟಾದಮೇಲೆ ಹಾಗೇನೆ 2 ನಿಮಿಷ ಬಿಡಬೇಡಿ. ಅಂದರೆ ಮಧ್ಯದಲ್ಲಿ ಒಂದು ಸರ್ತಿ ಇದನ್ನು ಈ ರೀತಿ ಕಲಸ್ಬಿಟ್ಟು ನಂತರ ವಾಪಸ್ ಅದನ್ನು ಮುಚ್ಚಳ ಮುಚ್ಚಿ ಇಟ್ಕೊಳ್ಳಿ. ಈಗ 1 ನಿಮಿಷ ಅದನ್ನು ಇಟ್ಟು ನಂತರ ಅದನ್ನು ಮಿಕ್ಸ್ ಮಾಡಿ ಕಲಸ್ಬಿಟ್ಟು
ವಾಪಸ್ ಅದನ್ನು ಮುಚ್ಚಿಟ್ರೆ ಮಸಾಲೆ ಎಲ್ಲ ಹೀರ್ಕೊಂಡು ತುಂಬ ರುಚಿಯಾಗಿ ಬರುತ್ತೆ ಪಲ್ಯ. ಇಲ್ಲಾಂದರೆ ಹಾಗೇನೆ ನೀವು ಬಿಟ್ಟರೆ ಅದು ತಡ ಹಿಡಿಯೋ ಚಾನ್ಸಸ್ ಇರುತ್ತೆ. ಪಲ್ಯಗಳೆಲ್ಲ ಡ್ರೈ ಇರುತ್ತಲ್ವ, ಆ ಕಾರಣಕ್ಕೆ. ಮಸಾಲೆ ಹಾಕಿದ ಮೇಲೆ 1-2 ನಿಮಿಷ ಒಲೆ ಮೇಲೆ ಇಡಲೇಬೇಕು. ಇಲ್ಲಾಂದರೆ ಮಸಾಲೆ ಹಾಕಿ ಹಾಗೇನೆ ನೀವು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ರುಚಿ ಇರಲ್ಲ. ಈಗ ಕೊನೆಯದಾಗಿ ಇದು ರೆಡಿ ಆಗಿದೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಲ್ಯ ನೋಡಿ ಡ್ರೈ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೊಂದು ಒಗ್ಗರಣೆಗೆ ಸ್ವಲ್ಪ ತೆಂಗಿನ ಎಣ್ಣೆ ಒಲೆ ಮೇಲೆ ಇಟ್ಟಿದ್ದೀನಿ, ಅಥವಾ ಬೇರೆ ಎಣ್ಣೆ ಕೂಡ ಹಾಕ್ಬೋದು ನೀವು. ಇದು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ, ನಂತರ ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಇದಕ್ಕೆ ಬೆಳ್ಳುಳ್ಳಿ. ಒಂದು 10 ಎಸಳು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕೊಳ್ಳಿ. ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಕೆಂಪಗಾದ್ಮೇಲೆ ಇದನ್ನು ಪಲ್ಯಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯ ಪಲ್ಯಕ್ಕೆ ಈ ಒಗ್ಗರಣೆ ಮಾಡಿದ ಬೆಳ್ಳುಳ್ಳಿಯ ರುಚಿ ಮತ್ತು ಪರಿಮಳ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಈ ಪಲ್ಯ ರೆಡಿ ಆಯಿತು. ಸಾರಿಗೆ ಏನೇನು ಹಾಕಬೇಕು ಅಂತ ನೋಡೋಣ. ತರಕಾರಿ ಬೆಂದಿರುವಂತಹ ನೀರನ್ನು ಒಲೆ ಮೇಲಿಟ್ಟು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ನೀರು ಹಾಕೊಳ್ತಾ ಇದ್ದೀನಿ. ಆಮೇಲೆ ಈ ಮಸಾಲೆಯಲ್ಲಿ 1-2 ಸ್ಪೂನ್ನಷ್ಟು ತೆಗೆದಿಟ್ಟಿದ್ದೆ, ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಬೇಕಾದರೆ ಒಂಚೂರು ಬೆಲ್ಲ ಹಾಕೋಬಹುದು. ಹಾಗೆಯೇ ಉಪ್ಪು ರುಚಿ ನೋಡಿಕೊಂಡು ಉಪ್ಪು ಬೇಕಾದರೆ ಹಾಕೊಳ್ಳಿ. ಉಪ್ಪು ಎಲ್ಲ ಕರೆಕ್ಟ್ ಆಗಿತ್ತು. ಇದನ್ನು 1-2 ಕುದಿ ಕುದಿಸ್ಕೊಳ್ಳಿ ಸಾಕು. ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ. ಈ ಒಗ್ಗರಣೆಯಲ್ಲೇ ಅದಕ್ಕೆ ರುಚಿ ಜಾಸ್ತಿ ಆಗುತ್ತೆ. ಒಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ, ನಂತರ ಸಾಸಿವೆ ಹಾಕೊಂಡಿದ್ದೀನಿ. ಆಮೇಲೆ ಸಾಸಿವೆ ಚಟಪಟ ಅಂತ ಆದಮೇಲೆ 1/2 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು 2 ಒಣಮೆಣಸಿನಕಾಯಿ ಹಾಕೊಳ್ಳಿ. ಒಂದು ಸ್ವಲ್ಪ ಇಂಗು ಸೇರಿಸ್ಕೊಂಡು ಚೆನ್ನಾಗಿ ಇದು ಫ್ರೈ ಮಾಡ್ಕೊಳ್ಳಿ. ನಂತರ ಈ ಸಾರಿಗೆ ಈ ಒಗ್ಗರಣೆಯನ್ನು ಕೊಡಿ. ಬೇಕಾದರೆ ಕರಿಬೇವು ಕೂಡ ಸೇರಿಸ್ಕೊಳ್ಬೋದು. ಕರಿಬೇವನ್ನು ನಾನಿಲ್ಲಿ ಕೊನೆಯದಾಗಿ ಹಸಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದರ ರುಚಿ ಚೇಂಜ್ ಆಗುತ್ತೆ, ಅವಾಗ ಚೆನ್ನಾಗಿರುತ್ತೆ. ನೋಡಿ, ರುಚಿಯಾಗಿರುವಂತಹ ಬಸ್ಸಾರು ರೆಡಿ ಆಗಿದೆ. ಇದು ನನ್ನದೇ ಶೈಲಿಯಲ್ಲಿ, ನಾನು ಬೇರೆ ಬೇರೆ ಕಾಳು ತರಕಾರಿಯಲ್ಲಿ ಕೂಡ ಈ ರೀತಿ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರ್ತಿ ನೀವು ಕೂಡ ಟ್ರೈ ಮಾಡಿ. ಚಪ್ಪರದವರೆಕಾಯಿ ಅಲ್ಲದೆ ಬೇರೆ ತರಕಾರಿಯಿಂದ ಕೂಡ ನೀವು ಇದೇ ರೀತಿ ಪಲ್ಯ ಮತ್ತು ಬಸ್ಸಾರನ್ನು ಮಾಡ್ಕೊಳ್ಬೋದು. ವೈಟ್ ರೈಸ್ ಜೊತೆಗಂತೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಪಲ್ಯ ಕೂಡ ಅಷ್ಟೇ, ಚಪಾತಿಗೆ ನೀವು ಈ ರೀತಿ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸಾರು ನೋಡಿ ತುಂಬ ಸಿಂಪಲ್ ಆಗಿ ಕಾಣ್ತಾ ಇದ್ರು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಖಂಡಿತ ನೀವು ಒಂದ್ಸರ್ತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.